ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾವತಿ ಆನಂದ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಡನ್ನಾಗಿ ಅಮ್ಮ ಮನೆಗೆ ಬಂದ್ವಿ. ಯಾಕೆ ಬಂದ್ವಿ ಅಂದರೆ ಕೌಶಿಕಿಗೆ ತುಂಬಾ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಸೀದಾ ಅಮ್ಮನೇ ಇಲ್ಲೇ ಬೇಡ ಇಲ್ಲೇ ಬನ್ನಿ ಅಂತ ಕರ್ಕೊಂಡ್ಬಂದು ಈಗ ಅಮ್ಮ ಮನೆಗೆ ಬಂದಿದ್ದೀವಿ. ಕೌಶಿಕ್ ಇಲ್ಲಿ ಬಂದಮೇಲೆ ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಮೊದಲಿಗೆಲ್ಲ ಮಲಗಿ ಬಿಡ್ತಾ ಇದ್ದ. ಹಾಗೆ ನಮ್ಮ ಮಾಮನೂ ಬಂದಿದ್ದ. ಈಗ ನೋಡಿ ಕೌಶಿಕ್ ಯಾವ ಥರ ಆಟ ಆಡ್ತಾ ಇದ್ದಾನೆ. ಮೊದಲಿಗೆಲ್ಲ ಆಟನೇ ಆಡ್ತಾ ಇರಲಿಲ್ಲ. ಅಲ್ಲಿ ತುಂಬಾ ಸುಸ್ತು ಮಾಡಿಕೊಂಡು ಮಲಗೋನು. ಅದಕ್ಕೆ ನಮಗೆ ಭಯ ಆಯಿತು, ಏನಾಯಿತು ಅಂತ. ಅವನಿಗೆ ಮೊಡದೋಸ ಆಗಿದೆ. ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ. ಜ್ವರ ಕಡಿಮೆ ಆಯಿತು, ಎಲ್ಲ ಕಡಿಮೆ ಆಯಿತು. ಆದರೆ ಬರೀ ಪದೇ ಪದೇ ಮಲಗೋದೇ ಮಾಡ್ತಾಯಿದ್ದ. ಹಾಗಾಗಿ ನಮ್ಮಮ್ಮ ಹಳ್ಳಿ ಕಡೆ ಇಲ್ಲಿ ಒಂದು ಸೊಪ್ಪು ಹಿಂಡ್ತಾರೆ. ಆ ಸೊಪ್ಪು ಹಿಂಡಿದರೆ ಸರಿ ಹೋಗುತ್ತೆ. ಹಾಗಾಗಿ ನಾವು ಅದನ್ನೇ ಹಿಂಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅವನಿಗೆ. ಇವಾಗ ಆಟ ಆಡ್ತಾ ಇದ್ದಾನೆ. ನೋಡಿ ಯಾವ ಥರ ಆಟ ಆಡ್ತಾಯಿದ್ದ. ನೋಡಿ ನಮ್ಮ ಮನೆ ಹಿಂದೆ ಈ ಥರ ಇದೆ. ಇವಾಗ ಅವನು ಸುಧಾರಿಸ್ಕೊಂಡು ಆಟ ಆಡ್ತಾಯಿದ್ದ. ಇವಾಗ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿ ಊರಲ್ಲೆಲ್ಲ ಬಿಡ್ತಾನೆ ಇರಲಿಲ್ಲ, ನನ್ನ ಬಿಟ್ಟು ಇಳಿತಾನೆ ಇರಲಿಲ್ಲ. ಅಷ್ಟೊಂದು ಕಾಟ ಕೊಡೋನು, ಸುಮ್ಮನೆ ಇರ್ತಾ ಇರಲಿಲ್ಲ. ಹಾಗಾಗಿ ಅಮ್ಮ ಬೇಡ, ಒಂದು ಸ್ವಲ್ಪ ದಿನ ಅಲ್ಲಿರುವಂತೆ ಬನ್ನಿ ಅಂತ ಹೇಳಿ ಕರ್ಕೊಂಬಂದರು. ಇಲ್ಲಿ ಬಂದಮೇಲೆ ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ, ಊಟ ಮಾಡ್ತಾಯಿದ್ದಾನೆ. ಮೊದಲೇ ಒಂದಿನ ಅಷ್ಟೇ ಕಾಡಿಸಿದ, ಮಾರನೇ ದಿನ ಬೆಳಗ್ಗೆನೇ ಎಲ್ಲ ಆಟ ಆಡ್ತಾಯಿದ್ದಾನೆ. ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾನೆ. ಎಲ್ಲ ಸೊರಿಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ನೋಡಿ ನಮ್ಮ ಅಕ್ಕನ ಮಕ್ಕಳು ಅವರು ಆಟ ಆಡ್ತಾಯಿದ್ರು. ಇವನು ಆಟ ಆಡ್ತಾಯಿದ್ದ ಕೌಶಿಕ. ನೋಡಿ ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. 3-4 ಜನನೂ ಸೇರಿ ಇವು ಪೂಜಾ ಸೀರೆ ಉಟ್ಕೊಳೋದು ಅದನ್ನು ಮಾಡ್ತಾಯಿದ್ರು. ಹೀಗೆ ಆಟ ಆಡ್ತಾಯಿದ್ರು. ನಮ್ಮ ಚಿನ್ನಿನೂ ಆಟ ಆಡ್ತಾ ಮಲಗಿದ್ಲು. ಹಾಗೆ ನಮ್ಮ ದೊಡ್ಡಮ್ಮ ಬಂದಿದ್ಲು. ಅವಳು ಸೌತೆ ಬೀಜ ಮಾಡ್ತಾಯಿದ್ಲು. ಅವಳು ನಾವು ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬೆಳಟಿಗೆ ಹೋಗಿ ಸಂತಿ ಮಾಡ್ಕೊಂಡು ಬಂದಿದ್ದಾಳೆ. ಇವರೆಲ್ಲರೂ ದಾಸೆ ಬೇಕು ಅನ್ನುತ್ತಾರೆ. ದಾಸೆ ಕೂಡ ತಂದಿದೆ. ಏನಂತಂದಾರ ನೋಡಿ ಫ್ರೆಂಡ್ಸ್. ದೋಸೆ ಇವರಿಗೆ ದೋಸೆ ಭಾಳ ಇಷ್ಟ. ಇಲ್ಲಿ ಕುಂತಿದ್ದಾಳೆ ನೋಡಿ ಪ್ರಿಯಾಂಕಾ, ಅವಳಿಗೆ ದೋಸೆ ಇಷ್ಟ. ನೋಡಿ ಬೆಳಟಿಗೆ ಹೋಗಿ ಸಂತೆ ಹೆಚ್ಚ ತಂದಿದ್ದಾರೆ, ಹೆಚ್ಚ ತೊಗೊಂಬಂದಿದ್ದಾರೆ. ನೋಡಿ ಹೆಚ್ಚ ತೊಗೊಂಬಂದಿದ್ದಾರೆ. ಅದು ಸೊಪ್ಪು, ಶಾಂಪೂ, ಸೋಪು, ಅವಲಕ್ಕಿ, ಉಪ್ಪಿಟ್ಟು ರವೆ, ಮೈದಾ ಹಿಟ್ಟು 2, ಚಪಾತಿ ಹಿಟ್ಟು, ಒಳ್ಳೆ ಎಣ್ಣೆ, ಸೋಪು, ಶಾಂಪೂ, ಕೊಬ್ಬರಿ ಎಣ್ಣೆ, ಬೆಲ್ಲ, ಸಕ್ಕರೆ, ಶೇಂಗಾ. ನೋಡಿ ತರಕಾರಿ, ಮೆಣಸಿನಕಾಯಿ, ಟೊಮೊಟ, ಉಳ್ಳಾಗಡ್ಡೆ, ಎಲೆಡಿಕೆ, ಬದನೆಕಾಯಿ, ಕೊತ್ತಂಬರಿ ಎಲ್ಲ ತಂದಿದ್ದಾರೆ. ನೋಡಿ ಬೆಲ್ಲ. ನೋಡಿ ಇವರನ್ನ ದೋಸೆ, ಮಾವಿನ ಹಣ್ಣು ತೊಗೊಂಬಂದಿದ್ರು ನಮ್ಮಮ್ಮ. ಎಲ್ಲರೂ ತಿಂದು ನಮ್ಮ ಚಿನ್ನಿ ಆಟ ಆಡ್ತಾಯಿದ್ಲು. ನಾವು ಸಾಯಂಕಾಲದ ಕೆಲಸ ಮುಗಿಸ್ಕೊಂಡೆ. ಕೌಶಿಕ್ಗೆ ಹುಷಾರಿಲ್ಲದಕ್ಕೆ 2 ದಿನ ಆಯಿತು ವಿಡಿಯೋನ ಹಾಕಿಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತು ನೈಟು ನಮ್ಮಮ್ಮ ಚಿಕನ್ ತೊಗೊಂಬಂದಿದ್ರು ನಾವು ಊರಿಗೆ ಹೋಗಿದ್ದಕ್ಕೆ. ಹಾಗಾಗಿ ಮತ್ತು ನಮ್ಮಮ್ಮ ಚಿಕನ್ ಮಾಡಿದರು, ನಾನು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೆ. ನೋಡಿ ಆಟ ಆಡುತ್ತಿದ್ದಾರೆ. ನೋಡಿ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮಾರನೇ ದಿನದ ಬ್ಲಾಗ್
ಕೌಶಿಕ್ ಎಡಿಟ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ ಅವತ್ತು. ಹಾಗಾಗಿ 2ನೇ ದಿನದ ವ್ಲಾಗು ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮಮ್ಮ ಸೊಪ್ಪು ಅದೆಲ್ಲ ಹರ್ಕೊಂಬಂದಿದ್ರು. ನಮ್ಮ ಅಕ್ಕ ಬೆಳಗ್ಗೆ ಹೊಲಕ್ಕೆ ಬೇಗ ಹೋಗ್ತಾಳೆ. ಹಾಗಾಗಿ ನಮ್ಮಮ್ಮ ಮತ್ತೆ ಸೀಕರಣೆ ಮಾಡಿದರು. ಚಪಾತಿ ಮಾಡಬೇಕಿತ್ತು, ಹಿಟ್ಟು ಅದೆಲ್ಲ ನಾದಿಟ್ರು. ನಮ್ಮಮ್ಮ ಸೀಕರಣೆ ಮಾಡ್ತಾಯಿದ್ರು ನೋಡಿ, ಬೆಲ್ಲದು ಜಜ್ಜಿ ಹಾಕ್ತಾಯಿದ್ರು. ನಾನು ನಮ್ಮ ಕೌಶಿಕ್ ಬಿಡಲಾರ್ದಕ್ಕೆ 2 ದಿನದ ವ್ಲಾಗು ಒಂದರಲ್ಲೇ ಹಾಕ್ತಾಯಿದ್ದೀನಿ. ಅವನು ಇವಾಗ ಇಲ್ಲಿ ಬಂದ ಮೇಲೆ ಕೈ ಬಿಟ್ಟು ಆಟ ಆಡ್ತಾಯಿದ್ದಾನೆ ಫ್ರೆಂಡ್ಸ್. ನನಗಂತೂ ಇವಾಗ ಒಂದು 4-5 ದಿನ ಆಯಿತು, ಸಾಕಾಗಿ ಹೋಗಿದೆ. ಅಷ್ಟೆಲ್ಲ ತಲೆ ಹಿಡಿಸಿಬಿಡ್ತಾ ಇದ್ದ. ಹಾಗಾಗಿ ನನಗೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಕೈ ಬಿಟ್ಟು ಆಡ್ತಾಯಿದ್ದಾನೆ ನೋಡಿ. ನಮ್ಮ ಚಿನ್ನಿನೂ ಆಟ ಆಡ್ತಾಯಿದ್ಲು. ಇವತ್ತಿನ ಊಟಕ್ಕೆ ಸೀಕರಣೆ, ಚಪಾತಿ, ಅನ್ನ ಸಾಂಬಾರು ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ನಮ್ಮ ಅಕ್ಕ ಒಬ್ಬಳೇ ಮಾಡ್ತಾಯಿದ್ಲು. ನಾನು ಆಮೇಲೆ ಬಂದೆ. ನಮ್ಮ ಚಿನ್ನಿ ಅಳ್ತಾಯಿದ್ಲು. ಅವಳಿಗೆ ಹಾಲು ಕೊಟ್ಟು ಆಮೇಲೆ ಬಂದು ಸ್ವಲ್ಪ ಮಾಡಿ ಹೆಲ್ಪ್ ಮಾಡಿದೆ. ಆಮೇಲೆ ಮತ್ತು ಒಳಗಂತಲೂ ಮತ್ತು ಹೋದೆ ನಾನು. ತಾನೇ ಒಬ್ಬಳೇ ಮಾಡಿ ತೆಗೆದು ನಮ್ಮ ಚಿನ್ನಿ ಜಾಕಕ್ಕೆ ನೀರಿಟ್ಲು. ನೀರು ಅದೆಲ್ಲ ಕಾಸ್ಕೊಂಡು ಆಮೇಲೆ ಅವಳ ನೀರಿಗೆ ಹಾಕಿದ್ವಿ ಫ್ರೆಂಡ್ಸ್. ಎರ್ದು ಹಾಕಿದ್ಮೇಲೆ ಊಟ ಮಾಡೋಕ್ಕೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಾನು ಇನ್ನೂ ಕುತ್ಕೊಂಡಿದ್ದೀನಿ. ಆಮೇಲೆ ಊಟ ಅದೆಲ್ಲ ಮಾಡಿ ಎಡಿಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಎಡಿಟ್ ಮಾಡೋದು ಮುಗಿಸಿದೆ. ಆಮೇಲೆ ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ಊಟ ಮಾಡೋಣ ಅಂದ್ಕೊಂಡು ಅರ್ಧ ಮಾಡಿ ಅರ್ಧ ಕೈ ಬಿಟ್ಟೆ. ಆಮೇಲೆ ಊಟ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ಚಿನ್ನಿನೂ ಮಲಗಿದ್ಲು. ಹಾಗಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಯಾಕೋ ಫ್ರೆಂಡ್ಸ್ ನಿದ್ದೆ ತುಂಬ ಬರ್ತಾಯಿದೆ. ಯಾಕಂದರೆ ಕೌಶಿಕ್ ಅಂತೂ ಈಗ 4-5 ದಿನ ಆಯಿತು ಎಬ್ಬಿಸಿ ಸಾಕಾಗಿದೆ ಅವನನ್ನು. ಹಾಗಾಗಿ ನಿದ್ದೆನೇ ಆಗ್ತಾಯಿಲ್ಲ. ಇವಾಗಂತ ಅವ್ನಿಗೆ ಆರಾಮ್ ತಪ್ಪಿದರೆ ಸಾಕು, ನಿದ್ದೆನೇ ಆಗಲ್ಲ. ಇವಾಗ ಇನ್ನೂ ಎಡಿಟ್ ಮಾಡೋದೇ ಮುಗಿತಾ ಇಲ್ಲ ಫ್ರೆಂಡ್ಸ್. ನನಗೆ 12 ಗಂಟೆ ಆಗಿದೆ, ಇನ್ನೂ ಆದರೂ ಮುಗಿತಾ ಇಲ್ಲ ಎಡಿಟ್ ಮಾಡೋದು. ನನಗಂತೂ ಸಾಕಾಗಿದೆ, ನಿದ್ದೆಗಟ್ಟು. ಇವರಪ್ಪ ಸಾಕು ಬಿಡು, ಬೇಡ ಯೂಟ್ಯೂಬು ನಮಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದೆ. ನನಗಂತೂ ನೀನು ಮಾಡೋದು ನೋಡೋಕ್ಕಾಗ್ತಾಯಿಲ್ಲ, ಬೇಡ ಬಿಡು, ಯಾಕೆ ಕಷ್ಟಪಡ್ತೀಯ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇರಲಿ ಬೇಡ, ಮುಂದೆ ನಮಗೆ ಮಕ್ಕಳು ಅದನ್ನು ನೋಡಿಕೊಂಡು ಮನೇಲಿ ಖಾಲಿ ಇರ್ತೀನಿ, ಹಾಗೆ ಹೀಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವರು ಹೇಳ್ತಾಯಿದ್ರು, ಸುಮ್ಮನೆ ಕಷ್ಟಪಡೋದು ಬೇಡ ಬಿಡು. ನಮ್ಮ ಕಷ್ಟ ಫಸ್ಟು ಮೊದಲಿಗೆಲ್ಲ ಕಷ್ಟ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ಅದೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಕಷ್ಟದ ದಿನಗಳು ಹೆಂಗಿತ್ತು ಅಂತ. ಇವಾಗ ಯಾಕೆ ನಾನು ಈ ಥರ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ದೇವರು ನಮ್ಮ ಮೇಲೆ ಇದ್ದಾನೆ ಅಂತ ಭಾವಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕೆಲಸ ಆಗುತ್ತೆ ಇವತ್ತು. ಅದೆಲ್ಲ ಮಾಡಿ ನಮ್ಮ ಅಕ್ಕನ ಮಗಳು ಅವಳು ನಮ್ಮ ಅಕ್ಕಗೆ ಜಗಳ ಹತ್ತಿತ್ತು. ಅವಳಿಬ್ಬರು ಹೆಂಗೆ ಮಾತಾಡ್ತಾರೆ ನೋಡಿ. ಇವಳಂತೂ ಯಪ್ಪ ಹೇಳೋಕ್ಕೆ ಆಗಲ್ಲ, ಆ ಪರಿ ಮಾತಾಡ್ತಾಳೆ. ನಮ್ಮ ಪ್ರಿಯಾಂಕ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಇವಾಗಂತೂ ಮಾತಾಡೋದು ಅರ್ಥ ಆಗಲ್ಲ. ನಮಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಅಷ್ಟೊಂದು ಮಾತಾಡ್ತಾಳೆ. ಏನು ಬೇಗ ಬೈತಾಳಂದರೆ ಎಲ್ರಿಗೂ ಆ ಥರ ಬೈತಾಳೆ, ಎಲ್ಲ ಮಾಡ್ತಾಳೆ ಇವಳು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಚಪಾತಿ ಅದೆಲ್ಲ ಮುಗಿಸಿ ಮತ್ತೆ ಕಿರಿಕಿರಿ ಮಾಡ್ತಾಯಿದ್ಲು ಚಿನ್ನಿ. ಮತ್ತೆ ಸ್ವಲ್ಪ ಮಾಡಿ ಮತ್ತೆ ಹೋದೆ ನಾನು. ನಮ್ಮ ಅಕ್ಕನೇ ಮುಗಿಸಿದ್ಲು ಎಲ್ಲ ಚಪಾತಿ ಅದೆಲ್ಲ ಮಾಡೋದು. ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್. ನೋಡಿ, ದೊಡ್ಡವರಿಗೆ ತಿಂಡಿ ಹಡಿಸ್ತಿ ಅಂತ ನೋಡಿ. ಇವರು ದೊಡ್ಡವರು, ಇವಳು ಸಣ್ಣವರು. ತಿಂಡಿ ಹಡಿಸ್ತೀನ ಅಂತ ನೋಡಿ ದೊಡ್ಡವರಿಗೆ.